ಒಮ್ಮೆ ಮೆಡಿಕಲ್ ಕಾಲೇಜ್ ಆರಂಭ ಆದರೆ ಕೂಡಲೇ ಮುಂದಿನ ದಿವಸಗಳಲ್ಲಿ ಈ ಪ್ಲಾನ್ ಎ ಏನಿದೆ ಬನ್ನೂರಲ್ಲಿ ಆಗುವಂಥದ್ದು ಅದನ್ನು ತಡ ಮಾಡುವಂಥ ಸಂಗತಿಗಳೇ ಇಲ್ಲ. ನೋಡಿ, ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅಲ್ಲಿ ಯಾವ ರೀತಿಯ ಸಂದೇಶ ನಿಮಗೆ ಬೇಡ, ಡೌಟ್ ಬೇಡ. ಪ್ಲಾನ್ ಎ ಅಂತ ಹೇಳಿದ್ರೆ ಬನ್ನೂರಲ್ಲಾಗುವಂಥ ಫುಲ್ ಪ್ಲೆಜ್ಡು 250 ಸೀಟು, ಪ್ರತಿ ವರ್ಷಕ್ಕೆ 250 ಸೀಟು PG ಅದೇ ರೀತಿಯಲ್ಲಿ ನಡೆಯುವಂಥ ಪ್ಲಾನ್ ಎ. ಅದು 1,000 ಕೋಟಿ ರೂಪಾಯಿಯಲ್ಲಿ ಇಲ್ಲಿ ಏನಾಗ್ತದೆ, ಆ 1,000 ಕೋಟಿಯ ಪ್ರಾಜೆಕ್ಟ್ ಆಗುವಂಥದ್ದು ಪ್ಲಾನ್ ಎ. ಏನಾಗ್ತದೆ ಅಂತ ಹೇಳಿದ್ರೆ, ಪ್ಲಾನ್ ಬಿ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಬರುವ ವರ್ಷನೇ ಕೂಡ ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಒಮ್ಮೆ ಮೆಡಿಕಲ್ ಕಾಲೇಜ್ ಆರಂಭ ಆದರೆ ಕೂಡಲೇ ಮುಂದಿನ ದಿವಸಗಳಲ್ಲಿ ಈ ಪ್ಲಾನ್ ಎ ಏನಿದೆ ಬನ್ನೂರಲ್ಲಿ ಆಗುವಂಥದ್ದು ಅದನ್ನು ತಡ ಮಾಡುವಂಥ ಸಂಗತಿಗಳೇ ಇಲ್ಲ. ಪ್ಲಾನ್ ಬಿ ಅಲ್ಲಿ ಬರೀ ಮೊದಲ ವರ್ಷಕ್ಕೆ ನಾವು 50 ಸ್ಟೂಡೆಂಟುಗಳ ಅನುಮತಿಯನ್ನು ಪಡೆದುಕೊಂಡು ಮೆಡಿಕಲ್ ಕೌನ್ಸಿಲಿಗೆ ಅನುಮತಿಯನ್ನು ತೆಗೆದುಕೊಂಡು ಪ್ಲಾನ್ ಎ ಬಿ ಅನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಏನಾಗ್ತದೆ, 1 ವರ್ಷ ಆದ ಕೂಡಲೇ ಪ್ಲಾನ್ ಬಿಗೆ ಬರಲೇಬೇಕು, ಪ್ಲಾನ್ ಎಗೆ ಬರಲೇಬೇಕು. ಆನಂತರ ಅದನ್ನು ಪ್ಲಾನ್ ಎಗೆ ಬರುವಂಥ ಕೆಲಸವನ್ನು ಮಾಡ್ತಾರೆ. ಪ್ಲಾನ್ ಬಿ ಅಲ್ಲಿ ನಾವು ಈಗ ಇರುವಂಥ ಹಾಸ್ಪಿಟಲ್ಗೆ ಇನ್ನೂ 100 ಬೆಡ್ಡುಗಳನ್ನು ಸೇರಿಸಿ ಅಲ್ಲಿ ಇಮಿಡಿಯೇಟ್ ಪ್ಲ್ಯಾನು ಬಿ ಅನ್ನು ಮಾಡಿ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆನಂತರ ಅದು ಪ್ಲ್ಯಾನ್ ಎಗೆ ಶಿಫ್ಟ್ ಆಗ್ತದೆ. ನಮ್ಮ ಉದ್ದೇಶ ಇಷ್ಟೇ, ಬನ್ನೂರಲ್ಲೇ ಆಗ್ತದೆ, ಫುಲ್ ಫ್ಲೆಡ್ಜ್ ಆಗ್ತದೆ. ಶುರುವಿಗೆ ಆರಂಭ ಮಾಡಿದರೆ 1 ವರ್ಷದ ನಂತರ ಇನ್ನು 28ನೇ ಇಶ್ಯೂವಿಗೆ ಆಗುವಾಗ ಪ್ಲಾನ್ ಎ ರೆಡಿ ಆಗಲೇಬೇಕು. ಟಾರ್ಗೆಟ್ ಕೊಟ್ಟು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲ ಅಂತಾದರೆ ಏನಾಗ್ತದೆ, ಕೆಲವು ಸಲ ಮೆಡಿಕಲ್ ಕಾಲೇಜುಗಳ ಕೆಲಸ ಆರಂಭ ಆಗ್ತದೆ, 3 ವರ್ಷ 4 ವರ್ಷ ಹೋಗ್ತದೆ. ಒಂದು ಸಲ ನೀವು ಆರಂಭ ಮಾಡಿದ ನಂತರ ಫಸ್ಟ್ ಇಯರ್ ಮಕ್ಕಳನ್ನು ನೀವು ತಡ ಮಾಡುವ ಸಂಗತಿಗಳೇ ಇಲ್ಲ. ಅವರು ಸೆಕೆಂಡ್ ಇಯರ್ಗೆ ಇಲ್ಲಿ ಶಿಫ್ಟ್ ಆಗಬೇಕು, ಇಲ್ಲಿ 1,250 ಮಕ್ಕಳಿಗೆ ಹಾಸ್ಟೆಲ್ ಆಗಬೇಕು. ಇದನ್ನು ಅಪ್ಗ್ರೇಡ್ ಮಾಡಿ ಕೊಟ್ಟರೆ ಮಾತ್ರ ಮುಂದೆ ಮೆಡಿಕಲ್ ಕಾಲೇಜ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಪ್ಲ್ಯಾನ್ ಬಿ ಅಲ್ಲಿ ಏನು ವಿಚಾರ ಏನು ತೊಂದರೆಗಳಿಲ್ಲ. ಜಸ್ಟ್ ಆರಂಭ ಮಾಡಲಿಕ್ಕೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಸೇರಿಸಿ ಅಲ್ಲಿಯೂ ಕೂಡ ಟೆಂಪರರಿ ಪ್ಲ್ಯಾನ್ ಎ ಅಂದರೆ ಬನ್ನೂರಲ್ಲಾಗುವಂಥ ದೊಡ್ಡ ಮಟ್ಟದನ್ನು ಅಲ್ಲಿ ತೋರಿಸಿ ಪ್ಲ್ಯಾನ್ ಬಿ ಆರಂಭ ಮಾಡುವಂಥದ್ದು ಕೂಡಲೇ 1 ವರ್ಷದಲ್ಲಿ ಇಲ್ಲಿ ಶಿಫ್ಟ್ ಮಾಡಿ ಫುಲ್ ಪ್ಲೆಜ್ಜಲ್ಲಿ ನಡೆಯುವಂಥ ಕೆಲಸಗಳಾಗ್ತದೆ. ಇದು ಸ್ಪೀಡ್ ಅಪ್ ಮಾಡಲಿಕ್ಕೆ ಬೇಕಾಗುವಂಥ ಒಂದು ಪ್ಲ್ಯಾನ್ ಅಷ್ಟೇ. ಅದು ಈಗಿರುವ ಸರ್ಕಾರಿ ಆಸ್ಪತ್ರೆ ಅದು ಇಲ್ಲದಂದ್ರೆ ಅಲ್ಲೇ ಇರ್ತದೆ. ಅದು ಈಗಿರುವಂಥ ಸರ್ಕಾರಿ ಆಸ್ಪತ್ರೆ ಅದು ಇನ್ನು ಮುಂದೆ ಮಹಿಳೆಯರಿಗೆ ಹೆರಿಗೆ ಮತ್ತೆ ಮಕ್ಕಳ ಆಸ್ಪತ್ರೆ ಆಗ್ತದೆ. ಅದು ಮುಂದೆನೂ ಕಂಟಿನ್ಯೂ ಆಗ್ತದೆ. ಇಲ್ಲ, ಅದು 220 ಬೆಡ್ಗೆ ಏರಿಸ್ತೇವೆ. 220 ದೊಡ್ಡ ಕಟ್ಟದಲ್ಲ, ಒಂದು ಹಾಲ್ ಅನ್ನು ಕಟ್ಟಿಬಿಟ್ಟು ಅದರಲ್ಲಿ ಒಂದು 100 ಬೆಡ್ ಅನ್ನು ತೋರಿಸಿ ಮಾಡ್ತೇವೆ. ಏನು ಕೋರ್ಟ್ ಬಿಲ್ಡಿಂಗ್ ಇದೆ ಅದನ್ನು ಕಾಲೇಜನ್ನಾಗಿ ತೋರಿಸ್ತೇವೆ. ಅದಕ್ಕೆ ಬ್ಲಡ್ ಬ್ಯಾಂಕ್ಗಳು ಬೇಕಾಗ್ತದೆ. ಅದನ್ನೆಲ್ಲ ಅಡಿ ಮಾಡಿಕೊಡುವಂಥ ಕೆಲಸವನ್ನು ಒಂದು 20 ಕೋಟಿ ರೂಪಾಯಿ ಖರ್ಚು ಮಾಡಿ ಅಪ್ಗ್ರೇಡ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆ 20 ಕೋಟಿಯನ್ನು ಕೂಡ ಈ DPR ಅಲ್ಲೇ ಸೇರಿಸ್ಕೊಂಡಿದ್ದೀವಿ, ಈ ಟೆಂಡರಲ್ಲೇ ಸೇರಿಸ್ಕೊಂಡಿದ್ದೀವಿ. ಅದಕ್ಕೆ ಬೇರೆ ಫಂಡ್ ತಗೊಂಡು ಹೋಗ್ಲಿಕ್ಕೆ ಬೇರೆ ಯಾವುದಿಲ್ಲ. ಒಟ್ಟು ಮುಂದಿನ ದಿವಸಗಳಿಗೆ ಅದು ಬೇಕಾಗ್ತದೆ. ಮಹಿಳೆಗೆ ಮತ್ತು ಮಕ್ಕಳಿಗೆ ಬೇಕಾಗುವಂಥ ಆಸ್ಪತ್ರೆಯಾಗಿ ಅದು ಕೆಲಸ ಮಾಡ್ತೀವಿ. ಶಿಲಾನ್ಯಾಸ ಮುಖ್ಯಮಂತ್ರಿಯವರ ಹತ್ರ ಸಮಯವನ್ನು ಕೇಳಿದ್ದೀನಿ. ಈಗ 750 ಕೋಟಿ ರೂಪಾಯಿದು ಈಗ ಟೆಂಡರ್ಗೆ ಬಂದಿದೆ. ಅದು ಆದ ಕೂಡಲೇ ಮುಗಿದಿದ್ದು 200, ಇದು 750, 1,000ಕ್ಕೆ ಒಮ್ಮೆ ಶಿಲಾನ್ಯಾಸ ಮಾಡಬೇಕಂತ ಕನಸು ಕಾಣ್ತಾ ಇದ್ದೇನೆ. ಬಹುಶಃ ಆದರೆ ಇನ್ನು 15-20 ದಿವಸದ ಒಳಗೆ ಅದು ಒಟ್ಟು 1,000 ಫುಲ್ ಪ್ಲೆಜ್ಡ್ ಆಸ್ಪತ್ರೆಗೆ ಶಿಲಾನ್ಯಾಸ ಹೊಸ ಮುಖ್ಯಮಂತ್ರಿಯವರ ಹತ್ರ ಮಾಡಬೇಕು ಅಂತ ಕನಸಿದೆ. ದೇವರ ಆಶೀರ್ವಾದ ಕೊಟ್ಟರೆ ಬೇಗ ಮಾಡಿ.